ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಅನು ಕಿರಣ ವ್ಲಾಗ್ಸ್ಗೆ ಸುಸ್ವಾಗತ ನಿಮ್ಮೆಲ್ಲರಿಗೂ. ನಾವು ಇವಾಗ ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಾ ಇದೀವಿ. ನಮ್ಮ ಫ್ಯಾಮಿಲಿ ಫುಲ್ ಸೇರಿದೆ. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮೊದಲನೇದಾಗಿ ಮಲಗಿದ್ದಾರೆ. ಅವ್ರು ಯಾವಾಗ್ಲೂ ಅಷ್ಟೇ ಯಾವ ಫಂಕ್ಷನ್ ಫಸ್ಟ್ ನಿದ್ದೆ ಮಾಡೋದು, ಆಮೇಲೆ ನೋಡಿ ಇವರೇ ಝೂಮ್ ಮತ್ತೆ ನೆಕ್ಸ್ಟ್ ಇವರು ನಮ್ಮ ಎರಡನೇ ಅಕ್ಕ ಜ್ಯೋತಿ, ಅವರು ಅವ್ರ ಹಸ್ಬೆಂಡ್ ಅಲ್ಲಿ ಕೂತಿದ್ದಾರೆ. ನಮ್ಮ ಅತ್ತೆ, ಈ ಮಲಗಿರೋ ಅಣ್ಣನ ಹೆಂಡತಿ, ಮತ್ತೆ ಹಾಯ್ ಮಾಡು. ಮತ್ತೆ ಅವರು ನಮ್ಮ ಜಗನ್ಮಾತೆ ಶಾಂತಮ್ಮರವರು, ನಮ್ಮ ಅಪ್ಪನ ಹೆಂಡತಿ ನಮ್ಮ ಬಾವಾಜಿ ಈ ರೀತಿ ವಿಡಿಯೋಗಳಿಗೆಲ್ಲ ಬರಲ್ಲ, ಎದ್ದೋಗ್ಬಿಟ್ರು. ನಮ್ಮ ಅಕ್ಕ ಕರ್ಕೊಂಡು ಬಂದಿದ್ದಾಳೆ. ನಾನು ನಮ್ಮ ಬಾವಾಜಿಗೆ ಅಕ್ಕನ ಬಗ್ಗೆ ಒಂದು 4 ಒಳ್ಳೆ ಗುಣಗಳನ್ನ ಹೇಳಿ ಅಂತ ಕೇಳಿದೆ. ಏನು ಹೇಳ್ತಾರೆ ಕೇಳ್ಕೊಂಬನ್ನಿ. ನೀ ಅದೆಲ್ಲ ಅಯ್ಯೋ, ನಿಮ್ಮ ಜೀವಕ್ಕೆ ಜೀವ ಆಗಿರೋ ಹೆಂಡತಿ ಬಗ್ಗೆ ಹೇಳಿ ಬಾವಾಜಿ. ಆಯ್ತು, ಒಂದು ಹಾಡು ಹೇಳ್ಬಿಡಿ, ರಾಜ್ಕುಮಾರ್ ಹಾಡು ಆಯ್ತು ಅಂತ ಬಿಟ್ಬಿಡ್ತೀವಿ. ಇವಾಗ ನಮ್ಮ ಎರಡನೇ ಭಾವ ಮತ್ತೆ ಎರಡನೇ ಅಕ್ಕ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ನೋಡೋಣ. ಸ್ಟಾರ್ಟ್ ಮಾಡಿ ಬಾವ. ಕರೆಕ್ಟಾಗಿ ಕುತ್ಕೊಳ್ಳಿ ಇಬ್ರು. ನೀನೊಂದು ತೀರ ನಾನೊಂದು ತೀರ ಅಂತ ಕೂತಿದ್ದೀರಾ. ಜ್ಯೋತಿ, ಇವಾಗ ಭಾವನ ಬಗ್ಗೆ ಹೇಳು ಫಸ್ಟು, ಆಮೇಲೆ ಭಾವ ನಿನ್ನ ಬಗ್ಗೆ ಹೇಳ್ತಾರೆ. ಒಂದು ನಿಮ್ಮ ಯಜಮಾನ್ರ ಬಗ್ಗೆ 4 ಗುಣಗಳು ಹೇಳಿ ಜೋರಾಗಿ. ನಮ್ಮ ಯಜಮಾನ್ರು ಒಳ್ಳೆಯವರು, ಅಂದರೆ 100ಕ್ಕೆ 100 ಅಲ್ಲ, ಒಂದು 50%. ಆಮೇಲೆ ನಾನು ಏನೇ ಕೆಲಸ ಮಾಡಬೇಕು, ನಾನು ಅಲ್ಲಿ ಅದು ಇದು ತಗೋಬೇಕು, ಮನೆ ಬಗ್ಗೆ ಏನೇ ಒಂದು ಒಳ್ಳೆ ವ್ಯವಹಾರ ಮಾಡಬೇಕು ಅಂದ್ರೆ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ಅವ್ರ ಸಪೋರ್ಟ್ ಇಲ್ಲದೆ ನಾನೇನು ಮಾಡೋಕ್ಕಾಯ್ತಿರ್ಲಿಲ್ಲ. ಹೌದಾ? ಹಂಗಾಗಿ ಸಪೋರ್ಟ್ ಮಾಡ್ತಾರೆ ಚೆನ್ನಾಗಿ. ಕೆಲಸಕ್ಕೆ ಡ್ರಾಪ್ ಮಾಡೋದು, ಕರ್ಕೊಬರೋದು ಎಲ್ಲ ಅವರೇನೆ. ಹಂಗಾಗಿ ಪರವಾಗಿಲ್ಲ, ಒಳ್ಳೆಯವರು. 100ಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ? 100ಕ್ಕೆ ಒಂದು 80. ಇನ್ನು 20? ಸರಿ ಆಯ್ತು. ಹೊಗಳಿದ್ರಾ? ಇನ್ನು ಬೇರೆ ಕ್ವಾಲಿಟೀಸ್? ಕೆಲಸದಲ್ಲಿ ತುಂಬಾ ಶಿಸ್ತು, ಹೋಗ್ಲೇಬೇಕು. ಏನೇ ಮಾಡಿದ್ರು ಉಳ್ಕೊಳ್ಳಲ್ಲ, ಯಾವ ಹಬ್ಬಗಳಿಗೂ ಅಟೆಂಡ್ ಮಾಡಲ್ಲ. ಅವ್ರ ಕ್ಯಾಮ್ರಾ ನೋಡ್ತಾ ಇಲ್ಲ. ಅಷ್ಟೇನಾ ಬಾವ? ನೀವ್ ಹೇಳಿ ಬಾವ, ನಿಮ್ಮ ಹೆಂಡತಿ ಬಗ್ಗೆ ಹೇಳಿ ಒಂದು 10-15 ಕ್ವಾಲಿಟೀಸ್ನ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾಳೆ. ಬೆಳಗ್ಗೆನೆ ತಾನೆ ಬರ್ತಾಳೆ ಸಾಯಂಕಾಲ. ಹೇಳಿ ಬಾವ. ಫೋನ್ ನೋಡ್ತಾ ಕುಂತ್ಕೊತಾಳೆ. ಅಡ್ಗೆ 12 ಗಂಟೆ ಕೊಡ್ತಾಳೆ. ಓ, ರಾತ್ರಿ 12 ಗಂಟೆ? ಮಧ್ಯರಾತ್ರಿಗೆ. ಆಮೇಲೆ ಬಾವ? ಆಮೇಲೆ ಇನ್ನು ಟಿವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಬಿತ್ಕೊತಾಳೆ. ಇಷ್ಟೇನಾ? ಹೊಗಳಿದ್ದು ಬೈದಿದ್ದು ಗೊತ್ತಾಯ್ತಾನೆ ಇಲ್ಲ. ಹೇಳಿ ಬಾವ, ಒಂದು ಸಾಂಗ್ ಹೇಳಿ ಬಾವ. ನೀನ್ ಹೇಳು ಜ್ಯೋತಿ, ನೀನ್ ಹೇಳು. ಸುಮ್ಮನೆ ಹೇಳಿ, ನಿಲ್ಸಂಗಿಲ್ಲ. ಎಂದೆಂದು ನಿಮ್ಮನ್ನು ಆಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಕೈನಾದ್ರೂ ಹಿಡ್ಕೋಬೇಕು ಅಟ್ಲೀಸ್ಟ್. ಬಾವ ಯಾಕಾರು ಬಂದಪ್ಪ. ಇನ್ನು ನಮ್ ದೊಡ್ಡಪ್ಪ ಮೂರಲೆ ಸೇರ್ಕೊಂಡು ಕೂತವ್ರೆ, ಯಾಕೋ ಕಣಗ. ಸರಿ. ಈಗ ನಮ್ಮ ಅಣ್ಣ ಅದಕ್ಕೆನ ಕೇಳೋಣ ಫಸ್ಟು.
ಹೇಳು ಕ್ರಣ್, ಇವಾಗ ನಿಮ್ಮ ಹೆಂಡತಿ ಬಗ್ಗೆ ಒಂದು 4 ಒಳ್ಳೆ ಮಾತು 4 ಕೆಟ್ಟ ಮಾತು. ನೀನ್ ಹೇಳು, ನೀನ್ ಹೇಳ್ಬೇಕು. ಇದೇ ಒಳ್ಳೆ ಮಾತಾ? ಒಳ್ಳೆ ಮಾತು, ಕೆಟ್ಟ ಮಾತು. ನಮ್ಮ ಅತ್ತಿಗೆನೇ ಹೇಳ್ತಾರೆ, ಮೊದಲು 4 ಒಳ್ಳೆ ಮಾತನ್ನ 4 ಅಣ್ಣನ ಬಗ್ಗೆ ಕೆಟ್ಟ ಮಾತನ್ನ ಕೇಳೋಣ. ಹೇಳಿದ್ರೆ ಖುಷಿ. ತುಂಬಾ ಒಳ್ಳೆಯವರು, ಹಾ. ಮತ್ತೆ ಫ್ಯಾಮಿಲಿ ಎಲ್ಲ ಇಷ್ಟಪಡ್ತಾರೆ. ಆಮೇಲೆ 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 ನೆಕ್ಸ್ಟ್ ಏನು ಇಲ್ಲ. ಎರಡೇ ಒಳ್ಳೆ ಗುಣ. ಸರಿ ಆಯ್ತು, 2 ಕೆಟ್ಟ ಗುಣ. ತುಂಬಾ ಕೋಪ, ಬರೀ ಕೆಟ್ಟ ಬಿಡ್ಗಳು. ಕೇಳಿಸ್ತಾ ಇಲ್ಲ, ವಿಡಿಯೋ ಕೇಳಿಸ್ತಾ ಇಲ್ಲ. ತುಂಬಾ ಕೋಪ ಮಾಡ್ಕೊಳ್ಳೋದು. ಆಮೇಲೆ ಸಾಕು ಅಷ್ಟೇ. ಅಷ್ಟು ಡೀಸೆಂಟ್ ಆಗಂತಾರ? ಸಾಕು ಅಷ್ಟೇ. ಜಗಳ ಅಷ್ಟೇ ಅಷ್ಟೇ. ಇಲ್ಲಲ್ಲ, ದೊಡ್ಡದಾಗಿ ಬೇಡ ಅಂತ ಬಿಡ್ತಾವಿ ನಾನು. ಮನೆ ಕೆಲಸ ಮಾಡ್ಕೊಂಡು ಅಡ್ಗೆ ಮಾಡಿ ಊಟಕ್ಕೆ ಕೊಡ್ತಾಳ, ಉಂಡು ಕೊಡ್ತಾಳ, ಆಯ್ತು. ಅವರಲ್ಲಿ ಇಷ್ಟ ಆಗದಿರೋ ಗುಣಗಳು? ಯಾವ್ದು ಕೆಲಸ ಜಲ್ದಿ ಮಾಡಲ್ಲ, ಹ್ಮ್, ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ. ನಿಮ್ ಕಂಡ್ರೂ ಕೆಲ್ಸದ ಮೇಲೆ. ಕೆಲಸದ ಮೇಲೆ ನಮ್ ಕಡೆ ನೆಗ್ಲೆಕ್ಟ್ ಮಾಡಿದ್ರೆ ಬೀಳ್ತಾರೆ. ಮಕ್ಕಳೆಲ್ಲ ನೋಡ್ಕೊತಾಳ ನೀಟಾಗಿ, ಫ್ಯಾಮಿಲಿ ಜೊತೆಲ್ಲ ಚೆನ್ನಾಗಿರ್ತಾಳೆ. ಆದ್ರೂ ಸ್ವಲ್ಪ ನೆಗ್ಲೆಕ್ಟ್ ಜಾಸ್ತಿ. ನಿಮ್ಮ ಮುಖದಲ್ಲಿ 2 ಹೆಂಡತಿ ಬೇಕು ಅನ್ನೋ ಕಳೆ ಕಾಣಿಸ್ತಾ ಇದೆ, ಆಸೆ ಕಾಣಿಸ್ತಾ ಇದೆ. ಹೌದು, ರಿಯಲಿ. ಕೇಳ್ಕೊತಾ ಇದ್ದೀನಿ, ಎಲ್ಲ ಸೇರಿ ಒಂದ್ ಹೆಣ್ಣು ಹುಡುಕಿ ಮದುವೆ ಒಂದು ಈ ವಯಸ್ಸು 70 ಆಗಿರ್ಬೋದಾ? ಇಲ್ಲ, ಒಂದ್ 80. ಓಕೆ, ಹೆಂಡ್ತಿನ ಹುಡುಕೋ ಪ್ರಯತ್ನದಲ್ಲಿ ನಾವಿರ್ತೀವಿ ಈಗ. ಓಕೆ ಓಕೆ, ನಿಮ್ಗೊಂದು ಆಂಟಿ ಹುಡ್ಕೋಣ ಈಗ. ನೆಕ್ಸ್ಟ್ ಒಂದು ಸಾಂಗ್ ಆಡಿ, ಒಂದು ಸಾಂಗ್ ಬರಲಿ ಇವಾಗ. ಸುಮ್ನಿರು, ಅದೇ ಚೆನ್ನಾಗಿದೆ. ಓಡ್ಲಿ. ಕೊನೆಯಾಗಿ ಹೋಗಲ ಏಂತಿ ನೋಡ್ಕೊಂಡು ಅಯ್ಯೋ. ಸೊ ಈ ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೀರಾ? ಓಕೆ, ನೀವ್ ಆಡ್ತಿರೋದು ರಕ್ಷಿ, ನಿಮ್ಮ ಯಜಮಾನ್ರಿಗೋಸ್ಕರ ಸಾಂಗ್ ಡೆಡಿಕೇಶನ್ ಯಾವುದು ಇಲ್ವಾ? ಈ ಮಟ್ಟಕ್ಕೆ ಹಾಡು ನೋಡಿ, ಶಾಂತಮ್ಮ ಅವರು ನಮ್ಮ ಮಾತೆ, 4 ಮಕ್ಕಳನ್ನ ಹೆತ್ತ ಮಹಾತಾಯಿ. ಹೇಳು ಮಾತೆ, ಈಗ ನಿಮ್ಮ ಯಜಮಾನ್ರ ಬಗ್ಗೆ. ಅವರಿಲ್ಲ, ಬಿಸ್ನೆಸ್ಸಲ್ಲಿ ದುಬೈಗೆ ಹೋಗಿದ್ದಾರೆ. ಅವ್ರು ಇಲ್ಲಿ ಇರ್ಬೇಕಿತ್ತು ಅಂತ ಮಿಸ್ ಮಾಡ್ಕೋತಿದ್ದೀರಾ ಅಲ್ವಾ? ಹೌದು. ಮತ್ತೀಗ ಒಂದು 4 ಮಿಸ್ ಮಾಡ್ಕೊತಾ ಇದೀವಿ, ಆದ್ರೂ ಯಾವ್ದಕ್ಕೂ ಬರೋದಿಲ್ಲ ಅವರು. ಮೊಮ್ಮಗಳ ಶಾಸ್ತ್ರಕ್ಕೆ ಬರ್ಲಿಲ್ಲ, ಆದ್ರೂ ನಾವು ಅವ್ರು ಬಿಡಕ್ಕಾಗಲ್ಲ, ಅವ್ರು ಬರ್ಲಿಲ್ಲ ಅಂತ. ಈಗ ನಮ್ಮ 4 ಮಕ್ಕಳೇ ನಮ್ಗೆ ಪ್ರಪಂಚ ಎಲ್ಲ. ಮಕ್ಕಳು ಸಂತೋಷವಾಗಿರೋದನ್ನೇ ನಾವು ನೋಡ್ಬೇಕು ಅಂತ ಇಷ್ಟಪಡ್ತೀವಿ. ಅದೇ ನಮ್ಮ ಆಸೆ. ಇಡೀ ಜೀವನದಲ್ಲಿ ಕೂಡಿ ಕಳೆದು ಗುಣಿಸಿ ಬಾಗ್ಸಿ ಒಂದು 4 ಮಾತು ಹೇಳಿ. ಏನು ಹೇಳಕ್ಕಿಲ್ಲ ಅವ್ರ ಮಾತು, ಜೋರಾಗಿ ಹೇಳ್ಬೇಕು. ಏನು ಹೇಳಕ್ಕಿಲ್ಲ ಅವ್ರ ಬಗ್ಗೆ. ಒಳ್ಳೆಯವರು, ತುಂಬಾ ಒಳ್ಳೆಯವರು. ಹೌದಾ? ದುರ್ಬಿನಕ ಹುಡುಕಿದ್ರು ಸಿಕ್ಕಲ್ಲ. ಅಷ್ಟೊಂದು ಒಳ್ಳೆಯವರಾ? ಅಷ್ಟೊಂದು ಒಳ್ಳೆಯವರು. ನಮ್ಮ ಮಗನೇ ನಮ್ಮ ದೊಡ್ಡ ಮಗ ಮನೆಗ. ಅವನ ಹಿಂದ್ಗಡೆ 3 ಜನ ಹೆಣ್ಮಕ್ಳು. ವ್ಯವಹಾರ ಎಲ್ಲ ಅವಂದೇ. ಎಲ್ಲಾರ ಕಷ್ಟ ಸುಖ ಕರೆಯೋದು, ಬಾಳ್ಸೋದು, ಮನ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಎಲ್ಲ ಅವಂದೇ. ಇಷ್ಟೊಳ್ಳೆವ್ರ ನಿಮ್ ಹಿರಿಮಗ? ಅಯ್ಯಪ್ಪ. ಆಯ್ತು, ನಿಮ್ಮ 2ನೇ ಕಮಲಾ ಅನ್ನೋರ್ ಬಗ್ಗೆ ಹೇಳಿ. 2ನೇ ಮಗಳು ಅವಳು ತುಂಬಾ ಒಳ್ಳೆಯವಳು. ನಮ್ಮ ಕಷ್ಟ ಸುಖ, ನಮ್ಮ ಒಳ್ಳೇದು ಕೆಟ್ಟದು ಎಲ್ಲಾನು ಅವಳು
ಎಲ್ಲ ಯೋಚನೆ ಮಾಡ್ತಾಳ ನಮ್ಮ ಬಗ್ಗೆ ಮದುವೆಯಾಗಿ ಅವಳು ಹೋಗಿದ್ರುವ ಬೇರೆ ಮನೆಗೆ ಸುಮ್ನಿರಿ ಮದುವೆಯಾಗಿ ಬೇರೆ ಮನೆಗೆ ಹೋಗಿದ್ರುವ ನಮ್ಮ ಬಗ್ಗೆ ಯೋಚನೆ ಮಾಡ್ತಾಳ ಅವಳು ತುಂಬಾ ಒಳ್ಳೆ ಮಗಳು. ಅವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕು. ಓಕೆ, ಈಗ ನಿಮ್ಮ 2ನೇ ಮಗಳು, ಅದೇ 3ನೇ ಮಗಳು, ಅವಳು ನಮ್ಮ ಬಗ್ಗೆ ಯೋಚನೆ ಮಾಡ್ತಾಳ. ಅವರು ಚೆನ್ನಾಗಿರ್ಲಿ ಅಂತ ನೋಡ್ಕತಾರೆ ಎಲ್ಲ ಸಿಕ್ಕ. ನಿಮ್ ಕೊನೆ ಮಗಳ ಬಗ್ಗೆ ಹೇಳಿ. ಅನು ಕೊನೆ ಮಗಳು ಪರವಾಗಿಲ್ಲ, ಅವಳು ನೋಡ್ಕೊತಾಳ. ಅವಳು ಕೇಳ್ತಾಳ ಚೆನ್ನಾಗಿದರಿಯಾ, ಏನ ಊಟ ತಿಂಡಿ ಮಾಡಿದೆ ಏನೇ ಅಂತ. ಅವಳು ಚೆನ್ನಾಗಿ ನೋಡ್ಕೊತಾಳ. ನಮ್ 4 ಜನ ಮಕ್ಕಳು ಚೆನ್ನಾಗಿ ನೋಡ್ಕೊತಾಳ. ಒಂದ್ ಹೆಚ್ಚು ಒಂದ್ ಕಡಿಮೆ ಇಲ್ಲ. ಕಡಿಮೆ ಇಲ್ಲ. ಓಕೆ, ಚೆನ್ನಾಗಿ ನೋಡ್ಕೊತಾಳ. ನಿಮ್ ಬಾವಾಜಿ ಬಗ್ಗೆ ಒಂದ್ 4 ಮಾತು. ನಮ್ ಬಾವಾಜಿ ದೊಡ್ಡ ಬಾವಾಜಿ ಮಗು ತರ, ಮನೆಗೆ ನಮ್ಗೆ ತಂದೆ ತರ ಅವರು. ನಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ಸಾಕವ್ರ. ಅವಾಗ ಅವ್ರಿಗೆ ಹೆಂಡತಿ ಮಕ್ಕಳು ಇಲ್ಲ, ಆದ್ರೂ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಅಷ್ಟೇನೆ. ಹೀಗಿತ್ತು ನಮ್ಮ ಕುಟುಂಬದ ಇಂಟ್ರೊಡಕ್ಷನ್ ಮತ್ತೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಚೆನ್ನಾಗಿತ್ತಲ್ವಾ? ಇದಿಷ್ಟು ನಮ್ಮ ಫ್ಯಾಮಿಲಿ ಅಪ್ಡೇಟ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ಗೆ ಲೈಕ್ ಕೊಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.